ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ ಜೈಲಿನ ಮೆನುವಿನಂತೆ ಮಧ್ಯಾಹ್ನ ಮಟನ್ ಊಟವನ್ನು ನೀಡಲಾಗಿದೆ. ತಿಂಗಳ 2ನೇ ಮತ್ತು ಕೊನೆ ಶುಕ್ರವಾರ ಚಿಕನ್ ಊಟ ನೀಡಲಾಗುತ್ತೆ. ಇನ್ನು ತಿಂಗಳ ಮೊದಲ ಮತ್ತು 3ನೇ ಶುಕ್ರವಾರ ಮಟನ್ ಊಟ ಕೊಡಲಾಗುತ್ತೆ. ಚಿಕನ್ ಜೊತೆಗೆ ಚಪಾತಿ ಅಥವಾ ಮುದ್ದೆ, ಅನ್ನ, ಮಜ್ಜಿಗೆ ನೀಡಲಾಗುತ್ತೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಂಬಂಧ ಕೋರ್ಟ್ ಅನುಮತಿ ಪಡೆದು ತನಿಖೆ ನಡೆಸಲಾಗ್ತಿದೆ ಅಂತ ಬಿ ದಯಾನಂದ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ನಗರ ಪೊಲೀಸ್ ಆಯುಕ್ತ, ವಿಚಾರಣಾಧೀನ ಕೈದಿಗಳು ಮತ್ತು ಜೈಲಾಧಿಕಾರಿಗಳ ವಿಚಾರಣೆ ಮಾಡಲಾಗ್ತಿದೆ ಎಂದಿದ್ದಾರೆ. ತನಿಖೆ ವೇಳೆ ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಿಲ್ಲಿಸಲಾಗಿದ್ದಂತಹ ಲಾರಿಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಇದೇ ಲಾರಿಗಳಿಗೆ ರೇಣುಕಾಸ್ವಾಮಿ ತಲೆ ಬಡಿದಿದ್ರು. ಹಾಗಾಗಿಯೇ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯಗಳಾಗಿತ್ತು. ಸದ್ಯ ಲಾರಿಗಳ ದಾಖಲೆ ಸಂಗ್ರಹಿಸಿ ಪೊಲೀಸರು ಸಾಕ್ಷಿ ಮಾಡಿದ್ದಾರೆ. 2 ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ದರ್ಶನ್ ಪಟಾಲಂ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ 8 ಎಫ್ಎಸ್ಎಲ್ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಬೇಕಿದೆ. ಹೀಗಾಗಿ 3-4 ದಿನಗಳಲ್ಲಿ 2ನೇ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮನವಿ ಮಾಡಲಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಪುಂಡಾಟ ಮೆರೆದಂತ ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಮಾತನಾಡಿದಂತ ಫ್ಯಾನ್ಸ್ಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ. ಗಲಾಟೆ ಮಾಡ್ತಿದ್ದಂತ ದರ್ಶನ್ ಅಭಿಮಾನಿಗಳನ್ನ ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಜೈಲಿನ ದರ್ಶನ್ ಕೈದಿ ನಂಬರ್ ಟ್ರೆಂಡ್ ಆಗ್ತಿದೆ. ಆಟೋ ಮೇಲೆ ಕೈದಿ ನಂಬರ್ 511 ರಾರಾಜಿಸ್ತಾ ಇದೆ. ಕೈದಿ ನಂಬರ್ 511 ಲಕ್ಕಿ ನಂಬರ್ ಅಂತ ಅಭಿಮಾನಿಗಳು ಬರ್ಕೊಳ್ತಿದ್ದಾರೆ. ಏನೋ ದರ್ಶನ್ ಫ್ಯಾನ್ಸ್ ಕೈದಿ ನಂಬರ್ 511 ಏನಿದೆ ಅದನ್ನ ಟ್ರೆಂಡ್ ಮಾಡ್ತಿದ್ದಾರೆ. ಆಟೋ ಮೇಲೆ ಬರೆಸಿರುವಂತಹ ಕೈದಿ ನಂಬರ್ ವೈರಲ್ ಆಗ್ತಾ ಇದೆ. ಚನ್ನಪಟ್ಟಣ ಕ್ಯಾಂಡಿಡೇಟ್ ನಾನೇ ರೀ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದಂತ ಡಿಕೆ, ಬಿ ಫಾರಂ ಬರೆಯೋನು ನಾನು, ಸೈನ್ ಹಾಕೋನು ನಾನು, ಯಾರು ಕ್ಯಾಂಡಿಡೇಟ್ ಆದರೂ ಕೂಡ ನನಗೆ ವೋಟ್ ಹಾಕೋದು ಅವರು ಅಂತ ಬಾಂಬ್ ಸಿಡಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರಣೆ ಸೆಪ್ಟೆಂಬರ್ 5ಕ್ಕೆ ಮುಂದೂಡಲಾಗಿದೆ. ಸಿಐಡಿ ಮನವಿ ಮೇರೆಗೆ ಹೈಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಂಧಿಸದಂತೆ ನೀಡಿದ್ದ ಮಧ್ಯಂತರ ಆದೇಶ ಮುಂದುವರಿಯಲಿದೆ. ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಸುತ್ತಿದ್ದಂತ ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಕರೆಂಟ್ ಸಮಸ್ಯೆ ತಟ್ಟಿದೆ. ಕಚೇರಿಯಲ್ಲಿ ವಿದ್ಯುತ್ ಮೀಟರ್ ಆಫ್ ಕೂಡ ಆಗಿತ್ತು. ಅಲ್ಲಿ ಮೀಟರ್ ಕೂಡ ಆಫ್ ಆಗಿತ್ತು. ಕಚೇರಿಯಲ್ಲಿ ಚಾರ್ಜಿಂಗ್ ಬ್ಯಾಟರಿ ಬಳಸಿ ಮೈಕ್ ಬಳಕೆ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವುದನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ನಾಳೆ ರಾಜಭವನ ಚಲೋ ನಡೆಸಲಿದ್ದಾರೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ನಾಳೆ 10:30ಕ್ಕೆ ರಾಜಭವನ ಚಲೋ ಇದೆ. ನಮ್ಮ ಶಾಸಕರು ಸಚಿವರು ಭಾಗಿಯಾಗ್ತಾರೆ ಅಂತ ಹೇಳಿದರು. ಹೇಳಿದ ಟೈಮ್ಗೆ ಡ್ರೆಸ್ ಸ್ಟಿಚ್ ಮಾಡಿಲ್ಲ ಅಂತ ಟೈಲರ್ ಶಾಪ್ಗೆ ನುಗ್ಗಿ ದಂಪತಿ ರಂಪಾಟ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರದ ಕಟ್ಟಿಗೆಹಳ್ಳಿಯಲ್ಲಿ ಘಟನೆ ಆಗಿದೆ. ಶಾಪ್ಗೆ ನುಗ್ಗಿ ತನ್ನ ಬಟ್ಟೆ ಜೊತೆಗೆ ಇತರೆ ಬಟ್ಟೆ ಕದ್ದಿರುವಂತಹ ಆರೋಪ ಮಾಡಲಾಗಿದೆ. ಗದಗದಲ್ಲಿ ಕಾಣೆಯಾಗಿದ್ದ ಮಹಿಳೆ ಬಾವಿಯಲ್ಲಿ ಪತ್ತೆಯಾಗಿದ್ದಾರೆ. ಗಜೇಂದ್ರಗಡ ತಾಲೂಕಿನ ತೋಟಗಂಟಿಯಲ್ಲಿ ಘಟನೆ ಆಗಿದೆ. ಆಗಸ್ಟ್ 20ರಂದು ಬಾವಿಗೆ ಬಿದ್ದಿದ್ದಂತಹ ಭಾರತೀಯನ 3 ದಿನದ ಬಳಿಕ ಪತ್ತೆ ಮಾಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಪರಿಚಿತ ಮಹಿಳೆ ತಾಳಿ ಕೇಳಿ ಬಾವಿಗೆ ತಳ್ಳಿದ್ಲು ಅಂತ ಹೇಳಲಾಗಿದೆ. ಮಾದಕ ವಸ್ತು ಸಾಗಿಸುತ್ತಿದ್ದ 3ರನ್ನ ಮಂಗಳೂರು ಸಿಸಿಬಿ ಅವರು ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ಕಾರ್ನಲ್ಲಿ ಮಾದಕ ವಸ್ತು ಸಾಗಾಟ ಮಾಡಲಾಗ್ತಾ ಇತ್ತು. ಎಂಡಿಎಂಎ ಕಾರು ಸಹಿತ ಶಹಜಾನ್ ಹಾಗೇನೆ ಮೊಹಮ್ಮದ್ ನಿಷಾದ್ ಹಾಗೂ ಮನ್ಸೂರ್ನನ್ನ ಲಾಕ್ ಮಾಡಿದ್ದಾರೆ. ಕಿಡಿಗೇಡಿಗಳು ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ಗೆ ಕಲ್ಲು ತೂರಿದಂತಹ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಕೊಪ್ಪ ವೃತ್ತದ ಬಳಿ ನಡೆದಿದೆ. ಬಸ್ಗೆ ಹತ್ತಿಸಿಕೊಳ್ಳದಂತಹ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ತೂರಿದ್ದಾರೆ. ಓರ್ವ ಯುವಕ ಪೊಲೀಸರ ವಶಕ್ಕೆ ಪಡೆದಿದ್ದು 4 ಸ್ಥಳದಿಂದ ಪರಾರಿಯಾಗಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡ್ತಿದ್ದಾರೆ. ರಾತ್ರಿ ವೇಳೆ ವೈದ್ಯರು, ಸ್ಟಾಫ್ ನರ್ಸ್ಗಳು ಇರಲ್ವಂತೆ. ವೈದ್ಯರು, ಸಿಬ್ಬಂದಿ ಕೇವಲ ತುರ್ತು ಘಟಕಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ರೋಗಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಗೌರವಧನ ಸಿಗದೆ ಕೋಲಾರದ ಅಂಗನವಾಡಿ ಕಾರ್ಯಕರ್ತೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 3 ತಿಂಗಳಿಂದ ಕಾರ್ಯಕರ್ತೆಯರು ಹಾಗೂ ಸಹಾಯಕರಿಗೆ ಗೌರವಧನ ನೀಡಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನ ಕೊರತೆಗೆ ಜಿಲ್ಲೆಯ 4,000 ಸಿಬ್ಬಂದಿ ಪರದಾಡ್ತಿದ್ದಾರೆ. ಬೆಳಗಾವಿಯ ಕಿತ್ತೂರು ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯ ನಾಗರಾಜ್ ಅಸುಂಡಿಯನ್ನ ಕಿಡ್ನಾಪ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸೆಪ್ಟೆಂಬರ್ 3ರಂದು ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಸಂಖ್ಯಾಬಲ ಹೆಚ್ಚಿಸಲು ಕಾಂಗ್ರೆಸ್ನವರು ಅಪಹರಿಸಿದ್ದಾರೆ ಎನ್ನಲಾಗ್ತಾ ಇದೆ. ನಾಗರಾಜ್ ತಂದೆ ಬಸವರಾಜ್ ಪೊಲೀಸ್ ಗ್ಯಾರಂಟಿ ಜಾರಿಯಿಂದ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. 2 ತಿಂಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಟ್ಟಿಲ್ಲ. ಅಲ್ಲಿ ಸಿಎಂ, ಸಚಿವರು, ಶಾಸಕರಿಗೂ ಕೂಡ ತಿಂಗಳ ವೇತನ ಕೊಟ್ಟಿಲ್ಲ ಅಂತ ಸುಖ್ವಿಂದರ್ ಸುಖು ಘೋಷಣೆ ಮಾಡಿದ್ದಾರೆ.